ಪುಣ್ಯ ಭೂಮಿ, ಜಗತ್ತಿನಲ್ಲಿ ಅತ್ಯಂತ ಒಂದು ಪ್ರಭಾವ ಶಕ್ತಿಶಾಲಿಯಾದಂಥ ರಾಷ್ಟ್ರವಾಗಿ ಹೊರಗಡೆ ಹೋಗ್ತಾ ಇದೆ. ನೀವೆಲ್ಲರೂ ಕೂಡ ಅತ್ಯಂತ ಅದೃಷ್ಟವಂತ ಮಕ್ಕಳು. ನಿಮ್ಮ ಕಾಲದಲ್ಲಿ ಭಾರತ ಉತ್ತುಂಗಕ್ಕೆ ಏರುತ್ತೆ. ಇವತ್ತು ಸಾಕಷ್ಟು ಜನ ದೇಶ ವಿದೇಶಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲೇ ಇರಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ನಾನು ಆ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇಂತಹ ಸ್ವರ್ಣಮಯಿ ಅಂದರೆ ಸ್ವರ್ಣ ಖಚಿತವಾದಂತಹ ಲಂಕೆ ಬಹಳ ಸುಂದರವಾಗಿದೆ. ಹೇಳ್ತಾನೆ ಲಕ್ಷ್ಮಣ, ನಾವು ಇಲ್ಲೇ ಇದ್ಬಿಡೋಣ. ರಾಮ ಹೇಳ್ತಾನೆ ಅಂದರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಮಗೆ ಅತ್ಯಂತ ಶ್ರೇಷ್ಠ ಯಾರು ಅಂದರೆ ತಾಯಿ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು, ದೇವರ ಹತ್ರ ದಿವಸ ಹೋಗ್ತೀವಿ, ಎಲ್ಲ ಕೂಡ ಪ್ರಾರ್ಥನೆ ಮಾಡಿ ನಮಗೆಲ್ಲ ಒಳ್ಳೆಯ ಬುದ್ಧಿ ಕೊಡು, ಎಲ್ಲ ಸಾಮರ್ಥ್ಯ ಕೊಡು, ಐಶ್ವರ್ಯ ಕೊಡು, ಕೊನೆಗೆ ಮೋಕ್ಷ ಕೊಡು. ಮೋಕ್ಷ ಅಂದರೆ ಸ್ವರ್ಗ ಸುಖವನ್ನು ಕೊಡು. ಆ ಸ್ವರ್ಗಕ್ಕಿಂತ ಮಿಗಿಲಾಗಿದ್ದು ಯಾವುದಾದ್ರು ಇದೆ ಅಂದರೆ ಅದು ಜನನಿ ಮತ್ತು ಜನ್ಮಭೂಮಿ, ತಾಯಿ ಮತ್ತು ನಾವು ಹುಟ್ಟಿದಂತಹ ಭೂಮಿ. ಹಾಗಾಗಿ ವಿದ್ಯಾರ್ಥಿಗಳು ನಾವು ತಿಳ್ಕೊಳ್ಬೇಕು, ಯಾವುದೋ ವಿದೇಶಿಕ ಸುಖಕ್ಕಿಂತ ನಮ್ಮ ಭೂಮಿ ಪವಿತ್ರವಾದಂಥದ್ದು. ನಾವು ಈ ಭೂಮಿಗೆ ನಮ್ಮ ಋಣವನ್ನು ತೀರಿಸಬೇಕು, ತಂದೆ ತಾಯಿಗಳಿಗೆ ಋಣವನ್ನು ತೀರಿಸಬೇಕು, ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ಗೌರವವನ್ನು ಕೊಡೋದನ್ನು ಕಲಿತುಕೊಳ್ಬೇಕು. ಇದನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಬೇರೆ ಮಕ್ಕಳಿಗೆ ವಿದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆ ಸಂಸ್ಕಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾರು? ನಾವು. ನಮ್ಮ ಆದರ್ಶ ಅವ್ರಿಗಿರಬೇಕು. ನಮಗೆ ಆದರ್ಶ ರಾಮ ಆದರೆ ನಮ್ಮ ಆದರ್ಶ ಬೇರೆಯವ್ರಿಗೆ ಸಿಗಬೇಕು. ಹಾಗಾದರೆ ನಾವು ಯಾವ ರೀತಿ ಬದುಕಬೇಕು, ನಮ್ಮ ಡಿಸಿಪ್ಲಿನ್ ಯಾವ ರೀತಿ ಇರಬೇಕು, ಇದನ್ನು ನಾವು ಕಲ್ತ್ಕೊಳ್ಬೇಕು. ನಾವು ಜೀವನದಲ್ಲಿ ಇವತ್ತಿನ ಮಕ್ಕಳಿಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂದಿನ ದಿನಗಳಲ್ಲಿ ನಾವುಗಳು ನಿಮ್ಮ ವಯಸ್ಸಿನಲ್ಲಿದ್ದಾಗ, ವಿದ್ಯಾರ್ಥಿಗಳಿದ್ದಾಗ, ಮನೆಯಲ್ಲಿ ರಾಮಾಯಣ ಮಹಾಭಾರತಗಳ ಕಥೆಗಳನ್ನು ಹೇಳ್ತಕ್ಕಂಥ ಹಿರಿಯರಿದ್ದರು. ಶಾಲೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದರ ವಿಷಯಗಳ ಪ್ರಸ್ತಾಪ ಆಗ್ತಾ ಇತ್ತು. ಇಂತಹ ಕೆಲವು ಶಾಲೆಗಳನ್ನು ಬಿಟ್ಟರೆ ಈ ಸಂಸ್ಕಾರವನ್ನು ಕೊಡುವಂಥದ್ದು ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಹಾಗಾಗಿ ದಿನ ಶ್ರೇಷ್ಠ ಪುರುಷರ, ಮಹಾಪುರುಷರ, ಜ್ಞಾನಿಗಳ ವಿಚಾರಗಳನ್ನು ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಪೇಜನ್ನಾದರೂ ನಾವು ಓದ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ಮಾಡ್ಬೋದಾ? ಇಲ್ಲಲ್ಲ. ಇದರಲ್ಲಿ ರಾಮಾಯಣವನ್ನು ಯಾವುದಾದ್ರೂ ಒಂದೊಂದು ಪೇಜ್, ಸಣ್ಣ ಬಾಲರಾಮಾಯಣದಿಂದ ಹಿಡಿದು ಅನೇಕದಿದೆ. ಯಾರ್ಯಾರು ಓದಿದ್ದೀರಾ? ಅವಕಾಶ ಸಿಕ್ಕಿದೆಯಾ? ಇವತ್ತು ಪ್ರಯತ್ನ ಮಾಡಿ. ಇದ್ರ ಬೇಕಾದಷ್ಟು ಕಡೆ ಇದ್ರ ಲಭ್ಯತೆ ಇರುತ್ತೆ. ನಾನು ಯಾಕೆಂದ್ರೆ ನೀವು ಸಣ್ಣ ಮಕ್ಕಳು, ನಿಮಗೆ ಹೋಗಿ ಯೂಟ್ಯೂಬಲ್ಲಿ ನೋಡಿ, ವಾಟ್ಸಾಪಲ್ಲಿ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿ ಅಂತ ನಾನು ಹೇಳಲ್ಲ. ಯಾಕೆಂದರೆ ಇವತ್ತು ಈ ಮೊಬೈಲೇ ಒಂದು ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಪಿಡುಗು ಕೂಡ. ಮಕ್ಕಳಿಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಹತ್ರನೇ ಕೂತು ಅದನ್ನು ಜೊತೆಯಲ್ಲಿ ನೋಡಿ ತಿಳ್ಕೊಳ್ಳೋದನ್ನು ಅಭ್ಯಾಸ ಮಾಡಿ, ರಾಮನ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡು ಅವನ ಸ್ಮರಣೆಯಲ್ಲಿ ನಾವು ಹೆಚ್ಚು ಪ್ರಭಾವಿತರಾಗಿ, ಸಂಸ್ಕಾರವಂತರಾಗಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡೋಣ. ಇವತ್ತು ನಿಮ್ಮ ಶಾಲೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ, ಇಂತಹ ಪುಣ್ಯ ದಿವಸ ತಮ್ಮೆಲ್ಲರನ್ನೂ ಸೇರಿಸಿ ರಾಮನನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಗಳನ್ನೂ ಆಹ್ವಾನಿಸಿ ಅವನ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಆಡಳಿತ ಮಂಡಳಿಗೆ, ಎಲ್ಲ ಅಧ್ಯಾಪಕರಿಗೆ, ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವನ್ನು ಕೋರ್ತಾ, ಆ ರಾಮನ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಂದಿಸಿದ್ದೀನಿ. ನಮಸ್ಕಾರ. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ರಾಮ ರಾಮ ಜಯ ರಾಜ ರಾಮ್, ರಾಮ ರಾಮ ಜಯ ಸೀತಾರಾಮ್. ಚಂಡ ಕಿರಣ ಕುಲ ಮಂಡನ ರಾಮ್, ಶ್ರೀಮದ್ ದಶರಥ ನಂದನ ರಾಮ್. ಕೌಸಲ್ಯಾ ಸುಖವರ್ಧನ ರಾಮ್, ವಿಶ್ವಾಮಿತ್ರ प्रिय घन राम. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी
ಇರು ಎಂತಾದರೂ ಇರು